ಸಿಟಿಜನ್ ಕಾನ್ವೆಂಟ್ನ ದೈಹಿಕ ಶಿಕ್ಷಕರಾದ ನಾಗೇಂದ್ರರವರು ಕ್ರೀಡೆ ಮತ್ತು ಕ್ರೀಡಾಪಟುಗಳ ಕುರಿತಾಗಿ ಹಾಗೂ ಶಿಕ್ಷಣ ಸಂಸ್ಥೆಯ ನಿಲುವುಗಳ ಬಗ್ಗೆ ಎಸ್ಎನ್ಇ ಟಿವಿ ಜೊತೆ ತಮ್ಮ ಅನಿಸಿಕೆಗಳನ್ನ ತಿಳಿಸಿದರು. ವಿಶೇಷವಾಗಿ ಸಿಟಿಜನ್ ಕಾನ್ವೆಂಟಿನ ದೈಹಿಕ ಶಿಕ್ಷಕರಾದಂತಹ ನಾಗೇಂದ್ರ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಬಹಳ ವಿಶೇಷವಾಗಿ ಎಷ್ಟು ವರ್ಷಗಳಿಂದ ತಾವು ಇಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್? ಇಲ್ಲಿ ನಾನು ಒಂದು 2 years ಇಂದ ಕಂಟಿನ್ಯೂಸ್ ಆಗಿ ವರ್ಕ್ಔಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಆಸ್ ಎ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ 15 ವರ್ಷದಿಂದ ನಾನು ಪಿಟಿ ಟೀಚರ್ ಆಗಿದ್ದೀನಿ. ತಮಗೆ ಅದರ ಅನುಭವ ಚೆನ್ನಾಗಿರುತ್ತೆ ಅನ್ಕೊಳ್ತೇನೆ ನಾನು, ಬಹಳ ವಿಶೇಷವಾಗಿ. ಸೊ ಯಾವ ರೀತಿ ಮಕ್ಕಳಲ್ಲಿ ತಾವು ಮನೋಭಾವನೆ ಕಾಣ್ತೀರಾ ಸರ್ ಒಬ್ಬ ದೈಹಿಕ ಶಿಕ್ಷಕರಿಗೆ? ಅಂದ್ರೆ ಈಗ ಮೇಡಮ್ ಹೇಳಿದಂಗೆ ಮೊಬೈಲ್ ಯುಗದಲ್ಲಿ ಎಲ್ಲ ಬಿದ್ದೋಗಿದ್ದಾರೆ. ಸೊ ಮಕ್ಕಳನ್ನ ಒಂದು ಶಿಕ್ಷಣ ಸಂಸ್ಥೆಯ ಶಿಕ್ಷಣದಿಂದ ಕ್ರೀಡೆಗೆ ಅದೊಂದು ಪಾರ್ಟ್. ಸೊ ಅಲ್ಲಿಗೆ ಅವರನ್ನ ತಂದು ಅವರಲ್ಲಿ ಒಂದು ಒಳ್ಳೆ ಮನೋಭಾವನೆಯನ್ನ ತಂದು ಕ್ರೀಡೆಗೆ ಒತ್ತು ನೀಡುವ ರೀತಿ ಕೆಲಸಗಳನ್ನ ಮಾಡಬೇಕು, ತರಬೇತಿಗಳನ್ನ ಕೊಡಬೇಕು ಅಂತಂದ್ರೆ ಯಾವ ರೀತಿ ನಡೆಸ್ತಾ ಇದ್ದೀವಿ ಸರ್? ಏನಿಲ್ಲ, ಫಸ್ಟ್ ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಆಟ ಆಡ್ಬೇಕು. ನಾವು ಅವ್ರ ಜೊತೆ ಆಟ ಆಡಿದಾಗ ಮಾತ್ರ ಅವ್ರ ಭಾವನೆಗಳಿಗೆ ನಾವು ಸ್ಪಂದಿಸಕ್ಕಾಗುತ್ತೆ. ಹಾಗಾಗಿ ಆ ಮಕ್ಕಳ ಜೊತೆ ನಾವು ಸೇರ್ಕೊಂಡು ಆಟ ಆಡಿದಾಗ ಅವ್ರ ಜೊತೆ ನಾವು ಆಟ ಆಡ್ತೀವಿ. ಹಾಗೆ ಮಕ್ಕಳು ಅಷ್ಟೇ, ನನ್ಗೆ ಸಿಕ್ಕಿರೋಂತ ಮಕ್ಕಳಂತೂ ನಾನು ಹೇಳ್ದಂಗೆ ಕೇಳ್ತಾರೆ. ಹೆಚ್ಚು ಕಮ್ಮಿ ಆ ಮಕ್ಕಳು ಅಂದ್ರೆ ನಾವ್ ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ಸರ್ ಅಂತ ಹುಡುಕ್ತಾ ಇರ್ತಾರೆ. ಈಗ ಆ ಮಗು ಬರ್ಲಿಲ್ಲ ಅಂದ್ರು ಯಾರೋ ಒಬ್ಬ ಬಂದಿಲ್ವಲ್ಲ ಅಂತ ನಾನು ಫೀಲ್ ಮಾಡ್ತಾ ಇರ್ತೀನಿ. ಒಬ್ಬ ಬಂದಿಲ್ಲ, ಕಾಣಿಸಿಲ್ಲ ಬೆಳಗ್ಗೆಯಿಂದ ಅಂತ ಹುಡುಕ್ತಾ ಇರ್ತಿರ್ತೀವಿ. ಹಾಗೆ ಇಲ್ಲಿ ಏನಾಗಿದೆ ಅಂದ್ರೆ ಆಟದಲ್ಲಿ ಪಾಠ ಕಲಿಸೋ ರೀತಿ